ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಭು ಯೇಸು ಸ್ವಾಮಿಯ ವಾಕ್ಯವನ್ನು ಆಲಿಸಲು ಬಂದಂಥ ನಿಮಗೆಲ್ಲರಿಗೂ ಶುಭ ಮುಂಜಾನೆಯ ನಮನಗಳು. ಮೊದಲಿಗೆ ದೇವರ ವಾಕ್ಯವನ್ನು ನಾವು ಆಲಿಸೋಣ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 24 ವಾಕ್ಯ 28ರಿಂದ. ಅಷ್ಟರಲ್ಲಿ ಶಿಷ್ಯರು ತಲುಪಬೇಕಾಗಿದ್ದ ಎಮ್ಮೌ ಗ್ರಾಮವು ಸಮೀಪಿಸಿತು. ಯೇಸು ಸ್ವಾಮಿ ಇನ್ನೂ ಮುಂದಕ್ಕೆ ಸಾಗೋರಂತೆ ಕಂಡಿತು. ಆಗ ಶಿಷ್ಯರು, ಸಂಜೆಯಾಯಿತು, ಕತ್ತಲಾಗುತ್ತಾ ಬಂದಿತು, ಬಂದು ನಮ್ಮೊಡನೆ ತಂಗಿರಿ ಎಂದು ಒತ್ತಾಯಪಡಿಸಿದರು. ಯೇಸು ಅವರೊಡನೆ ತಂಗಲು ಹೋದರು. ಅವರ ಸಂಗಡ ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟರು. ಆಗಲೇ ಶಿಷ್ಯರ ಕಣ್ಣುಗಳು ತೆರೆದವು, ಯೇಸುವನ್ನು ಗುರುತು ಹಚ್ಚಿದರು. ಆಗ ಯೇಸು ಅವರಿಂದ ಅದೃಶ್ಯರಾದರು. ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ, ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ ಎಂದುಕೊಂಡರು. ಒಡನೆ ಅವರು ಅಲ್ಲಿಂದ ಎದ್ದು ಜೆರುಸಲೇಮಿಗೆ ಹಿಂತಿರುಗಿದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡಿಗರು ಒಟ್ಟುಗೂಡಿದ್ದರು. ಪ್ರಭು ಜೀವಂತರಾಗಿ ಎದ್ದಿರುವುದು ನಿಜ, ಅವರು ಸಿಮೋನನಿಗೆ ಕಾಣಿಸಿಕೊಂಡರು ಎಂದು ಅಲ್ಲಿದ್ದವರು ಹೇಳುವುದನ್ನು ಕೇಳಿದರು. ಆಗ ಅವರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು, ರೊಟ್ಟಿ ಮುರಿದು ಕೊಡುವಾಗ ಸ್ವಾಮಿಯನ್ನು, ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಜುಬಿಲಿ ವರ್ಷದಲ್ಲಿದ್ದೇವೆ. ಜುಬಿಲಿ ವರ್ಷ ಅಂದರೆ ಯೇಸು ಸ್ವಾಮಿಯ ಹುಟ್ಟಿನ ಜುಬಿಲಿ ಸಂಭ್ರಮ. 2025 ಅಂದರೆ ಪ್ರತಿಯೊಂದು 25 ವರ್ಷಕ್ಕೊಮ್ಮೆ ನಾವು ಈ ಒಂದು ಜುಬಿಲಿ, ಯೇಸು ಸ್ವಾಮಿಯ ಹುಟ್ಟಿನ ಜುಬಿಲಿಯನ್ನು ಆಚರಿಸ್ತಾ ಇದ್ದೇವೆ. ಈ ವರ್ಷ 2025 ಯೇಸು ಸ್ವಾಮಿಯ ಜುಬಿಲಿಯ ಮಹೋತ್ಸವದ ಸಂಭ್ರಮ. ಈ ಸಂಭ್ರಮದಲ್ಲಿ ನಮ್ಮ ಧರ್ಮಸಭೆಯು ನಮಗೆ ಒಂದು ವಿಷಯ, ಈ ವರ್ಷ ಇಡೀ ವರ್ಷ ಧ್ಯಾನಿಸಲು ಒಂದು ವಿಷಯವನ್ನು ಕೊಟ್ಟಿದೆ. ಭರವಸೆಯ ಯಾತ್ರಿಕರು, ಪಿಲಿಗ್ರಿಮ್ಸ್ ಆಫ್ ಹೋಪ್ ಎಂಬುದಾಗಿ ಹೇಳ್ತೇವೆ ಇಂಗ್ಲೀಷಲ್ಲಿ, ಅಥವಾ ನಿರೀಕ್ಷೆಯಲ್ಲಿರುವಂಥ ಒಬ್ಬ ಯಾತ್ರಿಕರು. ನಾವು ಪ್ರತಿಯೊಬ್ಬರು ಕೂಡ ಒಂದು ನಿರೀಕ್ಷೆಯಲ್ಲಿದ್ದೇವೆ. ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ನಾವು ಕಾದು ಕುಳಿತಾಗ, ಅದು ಸಿಕ್ಕಿದಾಗ ನಮಗೆ ತುಂಬ ಸಂತೋಷ, ಸಂಭ್ರಮವಾಗುತ್ತೆ. ಅದೇ ರೀತಿ ಈ ಒಂದು ಪಿಲ್ಗ್ರಿಮ್ಸ್ ಆಫ್ ಹೋಪ್ ಅಂದರೆ ಭರವಸೆಯ ಯಾತ್ರಿಕರು ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಜುಬಿಲಿ ವರ್ಷವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಈ ಒಂದು ಭರವಸೆಯ ಬಗ್ಗೆ, ನಿರೀಕ್ಷೆಯ ಬಗ್ಗೆ ಸ್ವಲ್ಪ ಹೊತ್ತು ನಾವು ಧ್ಯಾನಿಸೋಣ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಪವಿತ್ರ ಬೈಬಲ್ನಲ್ಲಿ ನಾವೊಂದು ದೃಷ್ಟಿ ಹಾಯಿಸಿದರೆ ಅಲ್ಲಿ ದೇವರು ನಮಗೆ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ಅನೇಕ ವಾಗ್ದಾನಗಳನ್ನು ಈ ಬೈಬಲ್ನಲ್ಲಿ ನಾವು ನೋಡ್ತಾ ಇದ್ದೇವೆ, ಓದ್ತಾ ಇದ್ದೇವೆ, ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಕೇಳಿಸ್ತಾ ಇದ್ದೇವೆ. ಆ ಎಲ್ಲ ವಾಗ್ದಾನಗಳು ನೆರವೇರಿವೆ ಅಥವಾ ನೆರವೇರುತ್ತಾ ಇವೆ. ಆದರೆ ಕೆಲವು ಸಂದರ್ಭದಲ್ಲಿ ಆ ನಿರೀಕ್ಷೆಯಲ್ಲಿದ್ದಾಗ ಆ ವಾಗ್ದಾನಗಳು ನಮ್ಮಲ್ಲಿ ಕೂಡ ಒಂದು ನೆರವೇರಿಸಿದಂಥ ಅನುಭವ ನಮಗಾಗುತ್ತೆ. ಆದ ಕಾರಣ ಈ ವಾಗ್ದಾನಗಳ ಬಗ್ಗೆ, ಈ ಒಂದು ನಿರೀಕ್ಷೆಯ ಬಗ್ಗೆ ಸ್ವಲ್ಪ ನಾವು ಧ್ಯಾನಿಸೋಣ.
ಆದ ಕಾರಣ ನಿರೀಕ್ಷೆ, ಭರವಸೆ ಪ್ರತಿಯೊಬ್ಬ ಕ್ರೈಸ್ತ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾವಾಗ ನಾವು ನಿರೀಕ್ಷೆ ಇಟ್ಟು ಕಾಯುತ್ತೇವೋ ಆಗ ಅದು ಖಂಡಿತ ನೆರವೇರುತ್ತೆ. ಇಂಥ ಒಂದು ನಿರೀಕ್ಷೆಯಿಂದ ನಾವು ಈ ಒಂದು ಜುಬಿಲಿ ವರ್ಷವನ್ನು ಆಚರಿಸ್ತಾ ಇದ್ದೇವೆ. ಆದ ಕಾರಣ ಬೈಬಲ್ನಲ್ಲಿದ್ದಂಥ ಕೆಲವು ಘಟನೆಗಳನ್ನು ನಾವೀಗ ಧ್ಯಾನಿಸೋಣ. ಮೊದಲನೇದಾಗಿ ನಾವು ಆದಿಕಾಂಡದಲ್ಲಿ ಅಬ್ರಾಮನ ಜೀವನದ ಬಗ್ಗೆ ಸ್ವಲ್ಪ ಗಮನವಹಿಸಿದರೆ ಅಲ್ಲಿ ದೇವರು ಆತನಿಗೆ ಒಂದು ರೀತಿಯ ನಿರೀಕ್ಷೆ, ಒಂದು ರೀತಿಯ ಭರವಸೆಯನ್ನು ಕೊಡ್ತಾರೆ. ದೇವರು ಅಬ್ರಾಮನಿಗೆ ಕರೀತಾರೆ ಮಾತ್ರವಲ್ಲ, ಸಂಜೆ ವೇಳೆಯಲ್ಲಿ ದೇವರು ಅಬ್ರಾಮನಿಗೆ ಹೇಳ್ತಾರೆ, ಆಕಾಶದಲ್ಲಿದ್ದಂಥ ನಕ್ಷತ್ರಗಳನ್ನು ನೋಡು, ಆಕಾಶದಲ್ಲಿದ್ದಂಥ ಆ ನಕ್ಷತ್ರಗಳ ಹಾಗೆ ನಿನ್ನ ಸಂತತಿಯನ್ನು ನಾನು ವೃದ್ಧಿಸ್ತೇನೆ, ಅಷ್ಟೊಂದು ಸಂಖ್ಯೆಯಲ್ಲಿ ನಿನ್ನ ಸಂತತಿಯನ್ನು ಉಂಟು ಮಾಡ್ತೇನೆ ಎಂಬುದಾಗಿ ದೇವರು ಒಂದು ವಾಗ್ದಾನ ಮಾಡ್ತಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅಬ್ರಾಮನಿಗೆ ಇದು ನಂಬಲು ಅಸಾಧ್ಯ. ಅಬ್ರಾಮನ ನಾವು ವಿಶ್ವಾಸದ ಪಿತಾಮಹ ಅಂತ ಕರಿತೇವೆ. ಅದು ದೇವರ ಈ ಮಾತಿನಿಂದ ಅಬ್ರಾಮನು ಕೂಡ ವಿಚಲಿತನಾಗ್ತಾನೆ. ಯಾಕಂದರೆ ನನಗೆ ಒಬ್ಬ ಮಗನೂ ಕೂಡ ಇಲ್ಲ, ಪುತ್ರ ಸಂತಾನವೆಂಬುದಿಲ್ಲ, ನನಗೆ ಮಕ್ಕಳೇ ಇಲ್ಲ, ಆದರೂ ನನ್ನ ಸಂತತಿ ಅಷ್ಟು ಬೆಳೆಯುವುದು ಹೇಗೆ? ಒಂದು ಪ್ರಶ್ನೆ ಖಂಡಿತವಾಗಿ ಅವನ ಮನಸ್ಸಿಗೆ ಬಂದಿರಬಹುದು. ದೇವರು ಹೇಳ್ತಾರೆ, ಆಕಾಶದಲ್ಲಿದ್ದಂಥ ನಕ್ಷತ್ರಗಳ ಹಾಗೆ ನಿನ್ನ ಸಂತತಿಯನ್ನು ಬೆಳೆಸ್ತೇನೆ, ವೃದ್ಧಿಸ್ತೇನೆ. ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ? ಲೆಕ್ಕ ಮಾಡಲಿಕ್ಕೆ ಅಸಾಧ್ಯ, ಅದನ್ನು ಎಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲೆಲ್ಲಿ ನೋಡಿದರೂ, ಸಂಜೆಯ ವೇಳೆಯಲ್ಲಿ ಎಲ್ಲೆಲ್ಲಿ ನೋಡಿದರೂ, ರಾತ್ರಿಯಲ್ಲಿ ನೋಡಿದರೆ ನಕ್ಷತ್ರಗಳು ಕಾಣ್ತವೆ. ಅದನ್ನು ಲೆಕ್ಕ ಮಾಡಿ ಮುಗಿಸಲಿಕ್ಕೆ ಅಸಾಧ್ಯವಾಗುತ್ತೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ದೇವರ ಅಬ್ರಾಮನಿಗೆ ಹೇಳುವಂಥ ಈ ಮಾತು, ಆಕಾಶದಲ್ಲಿದ್ದಂಥ ನಕ್ಷತ್ರಗಳ ಹಾಗೆ ನಿನ್ನ ಸಂತತಿಯನ್ನು ವೃದ್ಧಿಸ್ತೇನೆ, ಸಮುದ್ರ ತೀರದಲ್ಲಿದ್ದಂಥ ಆ ಮರಳಿನಂತೆ ನಿನ್ನ ಸಂತತಿಯನ್ನು ವೃದ್ಧಿಸ್ತೇನೆ ಎಂಬುದಾಗಿ ಹೇಳಿದಾಗ ಖಂಡಿತವಾಗಿ ಅಬ್ರಾಮನಿಗೆ ಇದು ತಿಳಿದಿತ್ತೆ, ಇದು ಖಂಡಿತ ಅಸಾಧ್ಯ. ಆದರೂ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅಬ್ರಹಾಮ ದೇವರಲ್ಲಿ ವಿಶ್ವಾಸ ಇಡ್ತಾನೆ, ಅಬ್ರಹಾಮ ದೇವರಲ್ಲಿ ಭರವಸೆ ಇಡ್ತಾನೆ. ಖಂಡಿತವಾಗಿ ದೇವರು ಹೇಳಿದ್ದಾರೆ, ಅವರು ಸರ್ವಶಕ್ತರು, ಅವರಿಗೆ ಎಲ್ಲವೂ ಸಾಧ್ಯ, ಅವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದು ಅಬ್ರಹಾಮನಿಗೆ ತಿಳಿಯುತ್ತೆ. ಆದ ಕಾರಣ ದೇವರ ಈ ಮಾತಿನಲ್ಲಿ ಆತ ವಿಶ್ವಾಸ ಇಡ್ತಾನೆ, ಆತ ಭರವಸೆ ಇಡ್ತಾನೆ, ನಿರೀಕ್ಷಿಸ್ತಾ ಇದ್ದಾನೆ. ಖಂಡಿತವಾಗಿ ದೇವರು ಹೇಳಿದಂತೆ ನನಗೆ ಒಬ್ಬ ಮಗನನ್ನು ಅವರು ದಯಪಾಲಿಸ್ತಾರೆ ಎಂಬ ಒಂದು ವಿಶ್ವಾಸದಿಂದ ಅಬ್ರಾಮ ಕಾಯ್ತಾ ಇರ್ತಾನೆ, ನಿರೀಕ್ಷೆಯಿಂದ ಇರ್ತಾನೆ. ಹೌದು, ಆತನ ನಿರೀಕ್ಷೆ ಸುಳ್ಳಾಗಿಲ್ಲ ಪ್ರೀತಿಯ ಸ್ನೇಹಿತರೆ. ಯಾಕಂದರೆ ನಾವು ನೋಡ್ತಾ ಇದ್ದೇವೆ, ಈಜಿಪ್ಟಿನಿಂದ ಐಗುಪ್ತ ದೇಶದಿಂದ ಅವರು ಇಸ್ರೇಲ್ಗೆ ಮರಳಿ ಬರುವಾಗ ಅವರ ಗಂಡು ಮಕ್ಕಳ ಸಂಖ್ಯೆನೇ 6 ಲಕ್ಷಕ್ಕಿಂತ ಜಾಸ್ತಿ ಇತ್ತಂತೆ. ಅದು ತುಂಬ ವರ್ಷಗಳ ನಂತರ. ಆದರೂ ದೇವರು ಹೇಳಿದಂಥ ಒಂದು ನಿರೀಕ್ಷೆ ಸುಳ್ಳಾಗಿಲ್ಲ. 6 ಲಕ್ಷ ಮಂದಿ ಗಂಡಸರೇ ಇದ್ರಂತೆ. ಐಗುಪ್ತದಿಂದ ಇಲ್ಲಿ ಹಾಲು ಮತ್ತು ಜೇನು ಹರಿಯುವ ನಾಡಿಗೆ ವಾಪಸ್ ಬರ್ತಿರ್ಬೇಕಾದ್ರೆ ಅದು ಹೊರಡುವಾಗ 6 ಲಕ್ಷ ಮಂದಿ ಗಂಡಸರೇ ಇದ್ದರು. ಆಮೇಲೆ ಪ್ರಾಣಿ ಪಕ್ಷಿಗಳು ಅದು ಬೇರೆ, ಹೆಣ್ಣುಮಕ್ಕಳು ಅದು ಮತ್ತು ಬೇರೆನೆ, ಗಂಡಸರೇ ಅಷ್ಟು ಮಂದಿ ಇದ್ದರು. ಅಬ್ರಹಾಮ ದೇವರ ಮಾತಿನಲ್ಲಿ ವಿಶ್ವಾಸ ಇಟ್ಟ, ದೇವರ ಮಾತಿನಲ್ಲಿ ಭರವಸೆ ಇಟ್ಟ. ಆ ಭರವಸೆ ಪ್ರಕಾರ, ಆತನ ನಿರೀಕ್ಷೆಯ ಪ್ರಕಾರ ದೇವರು ಆತನ ಸಂತತಿಯನ್ನು ವೃದ್ಧಿಸಿದರು. ಇದು ಒಂದು ಘಟನೆ. ಎರಡನೇ ಘಟನೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ದೇವರು ಅಬ್ರಹಾಮನಿಗೆ ಹೇಳ್ತಾರೆ, ನಿನ್ನ ಒಬ್ಬನೇ ಮಗನನ್ನು ಆ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗಬೇಕು, ಮೊರಿಯಾ ದೇಶದ ಆ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗಬೇಕು, ಅಲ್ಲಿ ನಿನ್ನ ಮಗನನ್ನು ನೀನು ಬಲಿ ಅರ್ಪಣೆಗೊಳಿಸಬೇಕು, ಬಲಿ ಅರ್ಪಣೆ ಮಾಡಬೇಕು. ನೋಡಿ, ಇದು ಇನ್ನೊಂದು ಪರೀಕ್ಷೆ, ಅಬ್ರಹಾಮನಿಗೆ ಬಂದಂಥ ಒಂದು ಶ್ರೇಷ್ಠವಾದ ಪರೀಕ್ಷೆ. ಅದೇ ಇಲ್ಲಿ ಕೂಡ ದೇವರಲ್ಲಿ ನಿರೀಕ್ಷೆ ಇಟ್ಟಿದ್ದಂಥ ಅಬ್ರಹಾಮ ದೇವರ ಮಾತಿಗೆ ವಿರುದ್ಧ ಹೋಗೋಲ್ಲ, ಬದಲಾಗಿ ಏನು ದೇವರು ಹೇಳಿದ್ದಾರೆ ಅದರ ಪ್ರಕಾರ ಆತ ನಡೀತಾನೆ. ಅಲ್ಲಿ ನಾವು ನೋಡ್ತಿರ್ಬೇಕಾದ್ರೆ 22ನೇ ಅಧ್ಯಾಯದಲ್ಲಿ ಅಬ್ರಹಾಮ ತನ್ನ ಕೆಲವು ಸೇವಕರನ್ನು, ಕಟ್ಟಿಗೆಯ ರಾಶಿಯನ್ನು ಕತ್ತೆಗಳ ಮೇಲೆ ಹೊರಿಸಿಕೊಂಡು ತನ್ನ ಮಗನನ್ನು ಕರ್ಕೊಂಡು ಹೋಗ್ತಾನೆ ಆ ಮೊರಿಯಾ ಊರಿಗೆ. ಆ ಮೊರಿಯಾ ಊರು ಬಂದಾಗ, ಬೆಟ್ಟದ ಸಮೀಪಕ್ಕೆ ಬಂದಾಗ ಅಬ್ರಹಾಮ ಹೇಳ್ತಾನೆ ನನ್ನ ಸೇವಕರಿಗೆ, ನೀವು ಇಲ್ಲೇ ತಂಗಿರಿ, ನೀವು ಇಲ್ಲೇ ಇರಿ, ನಾನು ಮತ್ತು ನನ್ನ ಮಗ ಹೋಗಿ ಆ ಬೆಟ್ಟಕ್ಕೆ ಹೋಗಿ ಬಲಿ ಅರ್ಪಣೆ ಮಾಡಿಕೊಂಡು ವಾಪಸ್ ಬರ್ತೀವಿ. ಇಲ್ಲಿ ನೋಡಿ, ಅಬ್ರಾಹ್ಮಣಲ್ಲಿ ಒಂದು ವಿಶ್ವಾಸ ಇತ್ತು.
ಖಂಡಿತವಾಗಿ ದೇವರು ನನ್ನ ಮಗನ ಬದಲಿಗೆ ಬೇರೆ ಒಂದು ಬಲಿಯನ್ನು ಸಿದ್ಧಗೊಳಿಸ್ತಾರೆ, ಬೇರೆ ಒಂದು ಕುರಿಮರಿಯನ್ನು ಸಿದ್ಧಗೊಳಿಸ್ತಾರೆ. ಆದ ಕಾರಣ ಅಬ್ರಾಮ ಹೇಳ್ತಾನೆ, ನೀವು ಇಲ್ಲೇ ತಂಗಿರಿ ತನ್ನ ಸೇವಕರಿಗೆ, ನಾನು ಮತ್ತು ನನ್ನ ಮಗ ಹೋಗಿ ಬೆಟ್ಟಕ್ಕೆ ಹೋಗಿ ಬಲಿಯರ್ಪಣೆ ಮಾಡಿಕೊಂಡು ವಾಪಸ್ ಬರ್ತೀವಿ. ನಾನು ವಾಪಸ್ ಬರ್ತೇನೆ ಅಂತ ಅಬ್ರಾಮ ಹೇಳಿಲ್ಲ, ವಾಪಸ್ ಬರ್ತೀವಿ, ನಾವು ಇಬ್ಬರು ಕೂಡ ಮತ್ತೆ ಬರ್ತೀವಿ ಎಂಬ ವಿಶ್ವಾಸದಿಂದ, ಭರವಸೆಯಿಂದ ಅಬ್ರಾಮ ನುಡಿಯುತ್ತಾನೆ. ಅಷ್ಟು ಮಾತ್ರವಲ್ಲ, ಅಲ್ಲಿ ಇಬ್ಬರು ಕೂಡ ಮತ್ತೆ ಬೆಟ್ಟಕ್ಕೆ ಹೋಗ್ತಿರ್ಬೇಕಾದ್ರೆ ಸೇವಕರೆಲ್ಲ ಆ ಬೆಟ್ಟದ ಕೆಳಗೆ ನಿಂತಿದ್ರು. ಅಬ್ರಾಮ ತನ್ನ ಮಗ ಇಸಾಕನನ್ನು, ಕಟ್ಟಿಗೆಯನ್ನು, ಬೆಂಕಿಯನ್ನು ತಗೊಂಡು ಬೆಟ್ಟ ಹತ್ತಿರಬೇಕಾದ್ರೆ ಆ ಪುಟ್ಟ ಮಗ ಅಬ್ರಾಮನಲ್ಲಿ ಕೇಳ್ತಾನಂತೆ, ಅಪ್ಪ ಬೆಂಕಿ ಇದೆ, ಕಟ್ಟಿಗೆ ಕೂಡ ಇದೆ, ಆದರೆ ಬಲಿಯರ್ಪಣೆಗೆ ಕುರಿಮರಿಯಲ್ಲಿ, ಯಜ್ಞಕ್ಕೆ ಬೇಕಾದ ಕುರಿಮರಿಯಲ್ಲಿದೆ ಎಂಬುದಾಗಿ ಆ ಹುಡುಗ ತಂದೆಯಲ್ಲಿ ಕೇಳ್ತಾನೆ. ಈ ಸಮಯದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಅಬ್ರಾಮ ಕೊಡುವಂಥ ಒಂದು ವಾಗ್ದಾನ, ಅಬ್ರಾಮ ಹೇಳಿದಂಥ ಒಂದು ಮಾತು ನಿಜವಾಗಿ ನಿರೀಕ್ಷೆ ಇಟ್ಟಂಥ ವ್ಯಕ್ತಿಯ ಮಾತು. ಆತ ಹೇಳ್ತಾನೆ, ಮಗು, ಬಲಿಯರ್ಪಣೆಗೆ ಕುರಿಮರಿಯನ್ನು ದೇವರೇ ಹುಡುಕಿ ಕೊಡ್ತಾರೆ, ನೀನು ಅಂಜಬೇಕಾಗಿಲ್ಲ, ಬಲಿಯರ್ಪಣೆಗೆ ಕುರಿಮರಿಯನ್ನು ದೇವರೇ ಒದಗಿಸಿ ಕೊಡ್ತಾರೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಅಬ್ರಹಾಮನ ಆ ಒಂದು ಭರವಸೆ, ಆ ವಿಶ್ವಾಸ ಎಷ್ಟೊಂದು ಅಚಲವಾಗಿತ್ತು ಎಂಬುದಾಗಿ ನಮಗೆ ತಿಳಿಯುತ್ತೆ. ಇಲ್ಲದ್ರೆ ಅಬ್ರಹಾಮ ಹೇಳ್ಬೋದಿತ್ತು, ನಿನ್ನನ್ನೇ ಬಲಿಯರ್ಪಣೆ ಮಾಡಲಿಕ್ಕೆ ಹೇಳಿದ್ದಾರೆ ಎಂಬುದಾಗಿ ಹೇಳ್ಬೋದಿತ್ತು. ಆದರೆ ಇಲ್ಲಿ ಅಬ್ರಹಾಮ ಹಾಗೆ ಹೇಳೋಲ್ಲ. ಬದಲಾಗಿ ಅಬ್ರಹಾಮನಿಗೆ ಗೊತ್ತು, ನಾನು ನನ್ನ ಮಗನನ್ನೇ ಬಲಿ ಅರ್ಪಿಸ್ತೇನೆ. ಆದರೆ ಗೊತ್ತಿತ್ತು, ನನ್ನ ಮಗನ ಬದಲಿಗೆ ದೇವರು ಖಂಡಿತವಾಗಿ ಏನನ್ನಾದರೂ ಒದಗಿಸಿ ಕೊಡ್ತಾರೆ, ಬೇರೆ ಕುರಿಮರಿಯನ್ನು ಒದಗಿಸಿ ಕೊಡ್ತಾರೆ ಎಂಬುದಾಗಿ ಅಬ್ರಹಾಮನಿಗೆ ವಿಶ್ವಾಸ ಇತ್ತು. ಅದೇ ನಿರೀಕ್ಷೆಯಿಂದ ಆತ ಹೋಗ್ತಾನೆ. ಅಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತಾನಂತೆ, ಅದರ ಮೇಲೆ ಕಟ್ಟಿಗಿಡ್ತಾನೆ, ತನ್ನ ಮಗನನ್ನು ಮಲಗಿಸ್ತಾನೆ. ಮಗನನ್ನು ಮಲಗಿಸಿ ಆತನನ್ನು ಬಲಿ ಅರ್ಪಿಸಲು ಸಿದ್ಧನಾದಾಗ ದೇವರ ವಾಣಿ ಆತನಿಗೆ ಕೇಳಿಸುತ್ತೆ, ನಿನ್ನ ಒಬ್ಬನೇ ಮಗನನ್ನು ಬಲಿ ಅರ್ಪಿಸಲಿಕ್ಕೆ ನೀನು ಅಂಜಲಿಲ್ಲ, ನಿನ್ನ ವಿಶ್ವಾಸಕ್ಕೆ ನಾನು ಮೆಚ್ಚಿದ್ದೇನೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅಬ್ರಹಾಮನ ನಿರೀಕ್ಷೆ, ಅಬ್ರಹಾಮನ ಒಂದು ಭರವಸೆ ಖಂಡಿತವಾದವಾಗಿ ಕೂಡ ಒಂದು ಶ್ರೇಷ್ಠವಾದ ಭರವಸೆ ಅಂತ ನಾವು ತಿಳಿಬೋದು. ಅಂಥ ಭರವಸೆ ನಮ್ಮಲ್ಲಿದ್ದಾಗ ನಮ್ಮೆಲ್ಲ ಕೆಲಸಗಳು ಯಾವುದೇ ಅಡಚಣೆ ಇಲ್ಲದೆ ಖಂಡಿತವಾಗಿ ನೆರವೇರುತ್ತವೆ ಎಂಬುದನ್ನು ದೇವರು ಈ ಒಂದು ವಾಕ್ಯದ ಮುಖಾಂತರ ನಮಗೆ ಜ್ಞಾಪಿಸ್ತಾರೆ. ಅದಕ್ಕಾಗಿ ಧರ್ಮಸಭೆ ಕೂಡ ನಮಗೆ ಭರವಸೆಯ ಯಾತ್ರಿಕರು, ನಿರೀಕ್ಷೆಯಲ್ಲಿರುವ ಯಾತ್ರಿಕರು ಎಂಬ ಒಂದು ಸುಂದರವಾದ ಒಂದು ಧ್ಯೇಯವನ್ನು ಕೊಟ್ಟು ನಾವು ಕೂಡ ಇದರ ಬಗ್ಗೆ ಧ್ಯಾನ ಮಾಡಲಿಕ್ಕೆ ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಅಬ್ರಹಾಮ ನಂತರ ನಾವು ಮೋಶೆಯ ಜೀವನಕ್ಕೆ ಬಂದರೆ ಕೂಡ ಇಲ್ಲಿ ಕೂಡ ಇಂಥ ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೇವೆ. ದೇವರು ಕೂಡ ಮೋಶೆಯನ್ನು ಆ ಉರಿಯುವ ಪೊದೆ ಮುಖಾಂತರ ಕರೀತಾರೆ. ಅಲ್ಲಿ ದೇವರು ಮೋಶೆಗೆ ಕಾಣಸಿಗ್ತಾರೆ, ಅಥವಾ ದೇವರ ಮಾತು ಮೋಶೆಗೆ ಕೇಳಿಸ್ತದೆ. ಈ ಸಂದರ್ಭದಲ್ಲಿ ದೇವರು ಮೋಶೆಯನ್ನು ಕರೀತಾರೆ ಮತ್ತು ತನ್ನ ಉದ್ದೇಶವನ್ನು ನೆರವೇರಿಸಲಿಕ್ಕೆ ನೀನು ಆ ಊರಿಗೆ ಹೋಗಬೇಕು, ನೀನು ಆ ಫರೋಹನ ಬಳಿಗೆ ಹೋಗಬೇಕು, ಆ ಫರೋಹನಿಗೆ ಹೀಗೆಲ್ಲ ಹೇಳಬೇಕು ಎಂಬುದಾಗಿ ಮಾತು ಹೇಳಿದಾಗ ಮೋಶೆ ಹಿಂಜರಿತಾನೆ. ಇಲ್ಲಿ ನೋಡಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಮೋಶೆ ಎಷ್ಟು ಹಿಂಜರಿದ್ರು ದೇವರು ಆತನಿಗೆ ಭರವಸೆ ಕೊಡ್ತಾರೆ. ಮೊದಲಿಗೆ ದೇವರು ಕರೆದಾಗ ಮೋಶೆ ಹೇಳ್ತಾನೆ, ನಾನು ಎಷ್ಟರವನು, ಆ ರಾಜನ ಎದುರು ಹೋಗಲಿಕ್ಕೆ ನನಗೆ ಸಾಧ್ಯನಾ? ನನಗೆ ಅಸಾಧ್ಯ, ನನಗಿದು ಆಗಲಿಕ್ಕಿಲ್ಲ. ನಾನೊಬ್ಬ ಸಾಮಾನ್ಯ ಪ್ರಜೆ, ನಾನೊಬ್ಬ ಸಾಮಾನ್ಯ ಮನುಷ್ಯ. ಆತನು ರಾಜನಿದ್ದಾನೆ, ಒಡೆಯನಿದ್ದಾನೆ, ಅಧಿಕಾರದಲ್ಲಿದ್ದಾನೆ, ಆತನನ್ನು ಏನು ಬೇಕಾದರೂ ಮಾಡ್ಬೋದು. ಆದರೆ ಇಲ್ಲಿ ದೇವರು ಹೇಳ್ತಾರೆ, ನಾನು ನಿನ್ನೊಂದಿಗೆ ಇದ್ದೇನೆ. ನೋಡಿ ಎಷ್ಟೊಂದು ಭರವಸೆ ಕೊಡುವಂಥ ಮಾತು. ನೀನು ಒಬ್ಬನೇ ಹೋಗಬೇಕಾಗಿಲ್ಲ, ನಾನು ನಿನ್ನೊಡನೆ ಇದ್ದೇನೆ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ದೇವರು ಮೋಶೆಗೆ ಒಂದು ರೀತಿಯ ಭರವಸೆ ಕೊಡ್ತಾರೆ, ಒಂದು ರೀತಿಯ ಧೈರ್ಯ ಕೊಡ್ತಾರೆ. ಆದ ಕಾರಣ ನೀನು ಹೋಗಬೇಕಾದ್ರೆ ಒಬ್ಬನೇ ಹೋಗ್ಬೋದು, ಆದರೂ ನಿನ್ನೊಟ್ಟಿಗೆ ನಾನಿರ್ತೇನೆ, ನಿನ್ನ ಆತ್ಮದೊಳಗೆ ನಾನಿದ್ದೇನೆ, ನಿನ್ನ ಆತ್ಮ ಸಂಗಡ ನಾನಿದ್ದೇನೆ. ಹೌದು, ನಾವು ಯಾವುದೇ ಕೆಲಸ ಮುಂದೆ ಮಾಡಿ ಹೋದಾಗ ಆಗಿರ್ಬೋದು, ನಮ್ಮ ರೋಗದಲ್ಲಿ, ನಮ್ಮ ಸಮಸ್ಯೆಗಳಲ್ಲಿ, ನಮ್ಮ ದುಃಖದಲ್ಲಿ, ನಿರಾಶೆಯಲ್ಲಿ ದೇವರು ನಮ್ಮೊಡನೆ ಇದ್ದಾರೆ.
ನಮಗೇನು ಮಾಡಬೇಕು ಅದು ಅವರಿಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಕೂಡ ಮೋಶೆ ಹಿಂಜರಿದಾಗ, ನಾನು ರಾಜನೆದುರಿಗೆ ಹೋಗಲಿಕ್ಕೆ ಎಷ್ಟರವನು ಎಂಬುವ ಪ್ರಶ್ನೆ ಕೇಳಿದಾಗ ದೇವರು ಮೋಶೆಗೆ ಹೇಳ್ತಾರೆ, ನಾನು ನಿನ್ನ ಸಂಗಡ ಇದ್ದೇನೆ, ನೀನು ಹೆದರಬೇಕಾಗಿಲ್ಲ, ನೀನು ಅಂಜಬೇಕಾಗಿಲ್ಲ. ಇಲ್ಲಿ ಮೋಶೆಗೆ ಅಷ್ಟು ವಿಶ್ವಾಸ ಸಾಕಿತ್ತು. ಆದರೂ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಮೋಶೆ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾನೆ. ಆ ರಾಜ, ಅಲ್ಲಿಯ ಜನರು, ಆ ದೇವರ ಹೆಸರೇನು, ಆ ದೇವರು ಹೇಗಿದ್ದಾರೆ ಎಂಬುದಾಗಿ ಕೇಳ್ಬೋದು ಎಂಬ ಒಂದು ಉದ್ದೇಶದಿಂದ ಮತ್ತೆ ಪ್ರಶ್ನೆ ಕೇಳ್ತಾನೆ. ಆ ದೇವರ ಹೆಸರೇನಂತ ಕೇಳಿದ್ರೆ ನಾನು ಏನು ಹೇಳಬೇಕು? ದೇವರಲ್ಲಿ ಮತ್ತೆ ಮೋಶೆಗೆ ಧೈರ್ಯ ಕೊಟ್ಟು ಹೇಳ್ತಾರೆ, ಇರುವವನಾಗಿ ಇರುವಾತ ನಾನೇ, ಇರುವವನಾಗಿ ಇರುವಾತ ನಾನೇ, ಹೋಗು, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ದೇವರು ಮತ್ತೆ ಆತನಿಗೆ ಭರವಸೆ ಕೊಡ್ತಾರೆ, ನಿರೀಕ್ಷೆಯ ಮಾತುಗಳನ್ನ ಹೇಳ್ತಾರೆ. ಮತ್ತೆ ಮೋಶೆ ನೋಡಿ, ದೇವರು ಎಷ್ಟೊಂದು ಭರವಸೆ ಕೊಡ್ತಾರೆ, ಎಷ್ಟೊಂದು ಆಶ್ವಾಸನೆ ಕೊಡ್ತಾರೆ, ಅದನ್ನೆಲ್ಲ ನೆರವೇರಿಸ್ತಾರೆ ಕೂಡ. ಆದರೆ ಮೋಶೆ ಮತ್ತೆ ಮತ್ತೆ ದೇವರಿಗೆ ಪ್ರಶ್ನೆ ಕೇಳ್ತಾನೆ. ಅವರು ನನ್ನನ್ನು ನಂಬದೇ ಹೋಗ್ಬೋದು, ನಾನು ಅವರಿಗೆ ಹೋದರೂ ಕೂಡ ನಾನು ಈ ದೇವರಿಂದ ಕಳಿಸಲ್ಪಟ್ಟಂಥ ವ್ಯಕ್ತಿ, ದೇವರು ಅವರನ್ನು ಇದ್ದಾರೆ ಎಂಬುದಾಗಿ ನಂಬದೇ ಹೋಗ್ಬೋದು. ಆಗ ನಾನು ಏನು ಮಾಡೋದು? ಮೋಶೆ ಮತ್ತೆ ಪ್ರಶ್ನೆ ಕೇಳ್ತಾನೆ. ಆಗ ದೇವರು ಹೇಳ್ತಾರೆ, ನೀನು ಅಂಜಬೇಕಾಗಿಲ್ಲ, ನೀನು ಅಂಜಬೇಕಾಗಿಲ್ಲ, ಎಲ್ಲವನ್ನು ನಾನೇ ನೋಡ್ತೇನೆ. ಆಮೇಲೆ ಮತ್ತೆ ಆತ ಹೇಳ್ತಾನೆ, ನನಗೆ ವಾಕ್ಚಾತುರ್ಯ ಇಲ್ಲ, ನನಗೆ ಮಾತಾಡಲಿಕ್ಕೆ ಬರೋಲ್ಲ. ಮತ್ತೆ ಆತ ಹೇಳ್ತಾನೆ, ಬೇರೊಬ್ಬರನ್ನು ಕಳುಹಿಸಿ. ನೋಡಿ, ಹೀಗೆ ಬೇರೆ ಬೇರೆ ಪ್ರಶ್ನೆಗಳನ್ನು. ಯಾಕಂದರೆ ಮೋಶೆಗೆ ಹೋಗಲಿಕ್ಕೆ ಇಷ್ಟ ಇಲ್ಲ. ಆತ ರಾಜನಿದ್ದಾನೆ, ನಾನೊಬ್ಬ ಸಾಮಾನ್ಯ ಪ್ರಜೆ ಇದ್ದೇನೆ, ಆತನೆದುರು ಹೋಗಲಿಕ್ಕೆ ನನಗೆ ಅಸಾಧ್ಯ ಎಂಬುದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿದರೂ ಕೂಡ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ದೇವರು ಆತನಿಗೆ ಇಷ್ಟೊಂದು ಭರವಸೆ ಕೊಡ್ತಾರೆ, ಇಷ್ಟೊಂದು ವಿಶ್ವಾಸದ ಮಾತುಗಳನ್ನ ಆಡ್ತಾರೆ. ನಾನು ನಿನ್ನ ಸಂಗಡ ಇದ್ದೇನೆ ಮಾತ್ರವಲ್ಲ, ನಿನ್ನೊಂದಿಗೆ ಅದ್ಭುತಗಳನ್ನು ಕೂಡ ಮಾಡ್ತೇನೆ, ಮಾತ್ರವಲ್ಲ ನಿನ್ನ ಸಂಗಡ ಇನ್ನೊಬ್ಬ ವ್ಯಕ್ತಿಯನ್ನು ಬೇಕಾದರೆ ನಾನು ಕಳಿಸ್ತೇನೆ. ಆರೋಣ ನಿನ್ನ ತಮ್ಮನಿದ್ದಾಗಿದ್ದಾನೆ, ನಾನು ಆತನ ನಿನ್ನೊಟ್ಟಿಗೆ ಕಳಿಸ್ತೇನೆ. ಆದ ಕಾರಣ ಆತ ವಾಕ್ಚಾತುರ್ಯ ಇದ್ದಾನೆ, ಆತನಿಗೆ ಮಾತಾಡಲಿಕ್ಕೆ ಚೆನ್ನಾಗಿ ಬರುತ್ತೆ, ಆತ ನಿನಗೆ ಸಂಗಡ ಕೊಡ್ತಾನೆ, ನಿನ್ನ ಸಂಗಡ ಬರ್ತಾನೆ. ಹೀಗೆ ಹೋಗು ಎಂಬುದಾಗಿ ಮೋಶೆಗೆ ಬೇರೆ ಬೇರೆ ರೀತಿಯಿಂದ ದೇವರು ಅರ್ಥೈಸಿಕೊಳ್ತಾರೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ದೇವರ ಈ ಮಾತನ್ನು ಮೋಶೆ ಆಲಿಸ್ತಾನೆ. ಕಡೆಗೆ ದೇವರ ಮಾತಿನ ಮೇಲೆ ವಿಶ್ವಾಸ ಇಟ್ಟು, ಭರವಸೆ ಇಟ್ಟು, ನಿರೀಕ್ಷೆ ಇಟ್ಟು ಮೋಶೆ ಮತ್ತು ಆರೋಣ ದೇವರು ಹೇಳಿದಂತೆ ಆ ಫರೋಹನ ಬಳಿಗೆ ಹೋಗಲಿಕ್ಕೆ ಸಿದ್ಧರಾಗ್ತಾರೆ. ದೇವರು ಅನೇಕ ಭರವಸೆಯನ್ನು ಕೊಟ್ಟಿದ್ರು, ಮಾತ್ರವಲ್ಲ ಮಾಡದೇ ಒಂದು ಭರವಸೆಯನ್ನು ಅವರು ನಿರಾಶೆಗೊಳಿಸಿಲ್ಲ, ಯಾವುದೇ ಒಂದು ವಾಗ್ದಾನವನ್ನು ಕೂಡ ಅವರು ನಿರೀಕ್ಷೆ ಪಟ್ಟಂತೆ ಆಗಿತ್ತು, ಯಾವುದು ಕೂಡ ನಿರರ್ಥಕಗೊಳಿಸಿಲ್ಲ. ಏನೆಲ್ಲ ದೇವರು ಹೇಳಿದರು ಅದನ್ನೆಲ್ಲ ಮೋಶೆಯ ಮುಖಾಂತರ ಅವರು ಮಾಡಿ ತೋರಿಸಿದ್ರು. ಯಾಕಂದರೆ ಅವರು ನಮ್ಮನ್ನು ಪ್ರೀತಿಸುವಂಥ ದೇವರು, ಭರವಸೆ ಕೊಡುವಂಥ ದೇವರು ಮಾತ್ರವಲ್ಲ, ವಾಗ್ದಾನ ಕೊಡುವಂಥ ದೇವರು ಮಾತ್ರವಲ್ಲ, ನಮ್ಮನ್ನು ಪ್ರೀತಿಸುವ ದೇವರು ಕೂಡ ಅವರೇ ಆಗಿದ್ದಾರೆ. ಆದ ಕಾರಣ ನಮ್ಮೆಲ್ಲರನ್ನು ಕೇಡುಗಳಿಂದ ಕಾಯ್ದು ಕಾಪಾಡ್ತಾರೆ. ಈ ಒಂದು ವಿಶ್ವಾಸ, ಈ ಒಂದು ಭರವಸೆ ನಮ್ಮಲ್ಲಿದ್ದಾಗ ನಮ್ಮ ಎಲ್ಲ ಕೆಲಸಗಳು ಕೂಡ ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ. ಅಂಥದೇ ಒಂದು ಘಟನೆಯನ್ನು ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಇಬ್ಬರು ಶಿಷ್ಯರು ನಿರಾಶರಾಗಿದ್ದರು, ಅವರೆಲ್ಲ ಅಲ್ಲೋಲ ಕಲ್ಲೋಲದಿಂದಿದ್ರು, ಮನಸ್ಸಲ್ಲಿ ದುಃಖ, ಬೇಸರ ಎಲ್ಲವೂ ಇತ್ತು. ಯಾಕಂದರೆ ನಾವು ಆರಾಧಿಸುತ್ತಿದ್ದಂಥ, ನಾವು ಪೂಜಿಸುತ್ತಿದ್ದಂಥ, ಮುಂದೆ ರಾಜನಾಗ್ಬೋದು ಎಂಬ ಒಂದು ವಿಶ್ವಾಸ ಇಟ್ಟಂಥ ಒಬ್ಬ ವ್ಯಕ್ತಿಯನ್ನು ಕೊಂದಿದ್ದಾರೆ, ಶಿಲುಬೆಗೇರಿಸಿದ್ದಾರೆ, ನಾಶ ಮಾಡಿದ್ದಾರೆ. ಈ ಒಂದು ದುಃಖ, ಬೇಸರ ಈ ಒಂದು ಇಬ್ಬರು ಶಿಷ್ಯರಲ್ಲಿತ್ತು. ಆದ ಕಾರಣ ನಿರಾಶೆಯಿಂದಿದ್ದಂಥ ಅವರು ಜೆರುಸಲೇಮಿನಿಂದ ತಮ್ಮ ಊರಿಗೆ, ಎಮ್ಮೌಸ್ ಎಂಬ ತಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ರು. ಯಾಕಂದರೆ ನಿರಾಶೆ, ದುಃಖ, ಬೇಸರ ಎಲ್ಲವೂ ಕೂಡ ಅವರನ್ನು ಕಂಗೆಡಿಸಿತ್ತು, ಅವರಲ್ಲಿ ನೋವುಂಟು ಮಾಡಿತ್ತು. ಆದ ಕಾರಣ ನಾವಿನ್ನು ಇಲ್ಲಿದ್ದು ಪ್ರಯೋಜನ ಇಲ್ಲ, ನಾವು ನಮ್ಮ ಊರಿಗೆ ಹೋಗೋಣ, ನಮ್ಮ ಹಳೆಯ ಕೆಲಸವನ್ನೇ ಮಾಡೋಣ. ಮೊದಲು ಅವರಿಗೆ ತುಂಬ ಆಸೆ ಇತ್ತು, ಒಂದು ರೀತಿಯ ಭರವಸೆ ಇತ್ತು. ಯೇಸು ಸ್ವಾಮಿ ನಮ್ಮೊಂದಿಗಿದ್ರೆ, ಯೇಸು ಸ್ವಾಮಿಯೊಂದಿಗಿದ್ರೆ ನಾವಿದ್ರೆ ಯಾವುದೇ ರೀತಿಯ ಅಂಜಿಕೆ ಇಲ್ಲ, ಎಲ್ಲವನ್ನು ಕೂಡ ಅವರೇ ನೋಡ್ತಾರೆ ಎಂಬ ಒಂದು ವಿಶ್ವಾಸ ಅವರಲ್ಲಿತ್ತು. ಆದರೆ ಯಾವಾಗ ಯೇಸು ಸ್ವಾಮಿಯನ್ನು ಶಿಲುಬೆಗೇರಿಸಿದ್ರು ಆಗಲೇ ಅವರ ಆಶೆ ಎಲ್ಲ ನಿರಾಶೆ ಆಯಿತು. ಆದ ಕಾರಣ ದುಃಖದಿಂದ ಮತ್ತೆ ನಾವು ನಮ್ಮ ಹಳೆಯ ಉದ್ಯೋಗವನ್ನೇ ಮಾಡೋಣ ಎಂಬುದಾಗಿ ತಮ್ಮ ಊರಿಗೆ ವಾಪಸ್ ಬರ್ತಿರ್ಬೇಕಾದ್ರೆ ಅಲ್ಲಿ ಒಂದು ಸುಂದರವಾದ ಘಟನೆಯನ್ನು ಆಲಿಸಿದೆವು. ಯೇಸು ಸ್ವಾಮಿಯೇ ಅವರೊಟ್ಟಿಗೆ ಬರ್ತಾರೆ. ಮಾತ್ರವಲ್ಲ,
ಮೋಶೆಯ ಬಗ್ಗೆ, ಪವಿತ್ರ ಬೈಬಲ್ ಬಗ್ಗೆ, ಪ್ರವಾದಿಗಳ ಬಗ್ಗೆ, ಹೀಗೆ ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ತಾ ಬರ್ತಾರೆ. ಅದರ ಬಗ್ಗೆ ತುಂಬ ಡೀಟೇಲ್ ಆಗಿ ನಾನು ಎಲ್ಲವನ್ನು ಓದಿಲ್ಲ, ಕೆಲವು ವಿಷಯವನ್ನು ಮಾತ್ರ ಓದಿದ್ದೇನೆ. ಅದು ಲೂಕನ ಅಧ್ಯಾಯ 24ರಲ್ಲಿ ನಮಗೆ ಅಲ್ಲಿ ತುಂಬ ಸುಲಭವಾಗಿ ಸರಳವಾಗಿ ಅದನ್ನು ವಿವರಿಸಲಾಗಿದೆ. ಯೇಸು ಸ್ವಾಮಿ ಅವರಿಗೆ ಪ್ರವಾದಿಗಳ ಬಗ್ಗೆ, ಮೋಶೆಯ ಬಗ್ಗೆ ಎಲ್ಲವನ್ನು ವಿವರವಾಗಿ ತಿಳಿಸ್ತಾರೆ. ಹೀಗೆ ಮಾತಾಡ್ತಾ ನಮ್ಮ ಊರಿಗೆ ಬಂದಾಗ ಅವರಿಗೆ ಸಂಜೆ ಆಗುತ್ತೆ. ಈ ಸಮಯದಲ್ಲಿ ಅವರು ಯೇಸು ಸ್ವಾಮಿನ ತಮ್ಮೊಟ್ಟಿಗೆ ಉಳಿಲಿಕ್ಕೆ ಹೇಳ್ತಾರಂತೆ. ಮಾತ್ರವಲ್ಲ, ಅಲ್ಲಿ ಒಂದು ಭೋಜನ ಕೂಟವನ್ನು ಏರ್ಪಡಿಸ್ತಾರೆ. ಈ ಸಮಯದಲ್ಲಿ ಯೇಸು ಸ್ವಾಮಿ ರೊಟ್ಟಿ ಮುರಿದಾಗ ಅವರಿಗೆ ಯೇಸು ಸ್ವಾಮಿಯ ಪರಿಚಯ ಆಗುತ್ತೆ. ನೋಡಿ, ಅಷ್ಟರವರೆಗೆ ಅವರು ನಿರಾಶೆಯಿಂದಿದ್ರು, ದುಃಖದಿಂದಿದ್ರು. ಯಾವಾಗ ಯೇಸು ಸ್ವಾಮಿ ರೊಟ್ಟಿ ಮುರಿಯುವ ಕಾರ್ಯಕ್ರಮದಲ್ಲಿ ಬಲಿಪೂಜೆಯಲ್ಲಿ ಅವರು ಭಾಗವಹಿಸಿದ್ರು, ಆಗ ಅವರಿಗೆ ಯೇಸು ಸ್ವಾಮಿಯ ಪರಿಚಯವಾಯಿತು. ಮಾತ್ರವಲ್ಲ, ಯೇಸು ಸ್ವಾಮಿಯ ಬಗ್ಗೆ ತಿಳಿಯಿತು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾವು ಕೂಡ ಈ ಒಂದು ಭರವಸೆ ಯಾತ್ರಿಕರಾಗಿದ್ದೇವೆ. ದಿವ್ಯ ಬಲಿಪೂಜೆಯಲ್ಲಿ ನಾವು ಯೇಸು ಸ್ವಾಮಿ ನೋಡ್ತಾ ಇದ್ದೇವೆ. ಅವರು ಏನೆಲ್ಲ ಕೊಟ್ಟಂಥ ವಾಗ್ದಾನಗಳನ್ನು, ಆಶ್ವಾಸನೆಗಳನ್ನು ಅವರು ಖಂಡಿತವಾಗಿ ನೆರವೇರಿಸ್ತಾರೆ. ಈ ದಿವ್ಯ ಬಲಿಪೂಜೆಯಲ್ಲಿ ನಾವು ಪ್ರತಿದಿನ ಯೇಸು ಸ್ವಾಮಿಯ ಈ ಒಂದು ಆಗಮನವನ್ನು ನೋಡ್ತಾ ಇದ್ದೇವೆ. ಆದ ಕಾರಣ ಇದರಲ್ಲಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸೋಣ. ಹೇಗೆ ಈ ಶಿಷ್ಯರಿಗೆ ರೊಟ್ಟಿ ಮುರಿಯುವ ಕಾರ್ಯಕ್ರಮದಲ್ಲಿ ಯೇಸು ಸ್ವಾಮಿಯ ಪರಿಚಯ ಸಿಕ್ಕಿತು, ಯೇಸು ಸ್ವಾಮಿ ಬಗ್ಗೆ ತಿಳಿಯಿತು, ಹಾಗೆ ನಾವು ಕೂಡ ಆ ದಿವ್ಯ ಬಲಿಪೂಜೆಯಲ್ಲಿ ಯೇಸು ಸ್ವಾಮಿ ನೋಡೋಣ. ಅವರು ಕೊಟ್ಟಂಥ ಎಲ್ಲ ವಾಗ್ದಾನಗಳನ್ನು ನಮ್ಮಲ್ಲಿ ನೆರವೇರಲಿ ಎಂಬುದಾಗಿ ಆ ಯೇಸು ಸ್ವಾಮಿಯಲ್ಲಿ ನಾವು ಪ್ರಾರ್ಥಿಸೋಣ. ಆಮೇನ್. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.